ನಮಸ್ಕಾರ. ಮಿತ್ರರ ಮಿತ್ರ ವಾಹಿನಿಯ ವೀಕ್ಷಕರೆಲ್ಲರಿಗೂ ಸ್ವಾಗತ. ಪ್ರತಿನಿತ್ಯ ಲಕ್ಷಾಂತರ ಜನ ಭಕ್ತರು ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕೆ ಅಂತ ಹೇಳಿ ಬರ್ತಾರೆ. ಅದೇ ಸಂದರ್ಭದಲ್ಲಿ ದರ್ಶನದ ನಂತರ ಪಂಚಮುಖಿ ಆಂಜನೇಯ ಸೇರಿದಂತೆ 5 ದೇವಾಲಯಗಳ ಭೇಟಿಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮೊದಲಿಗೆ ಸಿಗುವಂಥದ್ದು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಸುಮಾರು 108 ಅಡಿಗಳ ಎತ್ತರ ಇರುವಂಥ ಏಕಶಿಲಾ ಮೂರ್ತಿ. ಮಂತ್ರಾಲಯ ದೇವಾಲಯದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿದೆ. ಈ ಒಂದು ಏಕಶಿಲಾ ಮೂರ್ತಿಯ ವಿಶೇಷ ಏನು ಅಂತ ಹೇಳಿದ್ರೆ, ನೈಸರ್ಗಿಕ ಶಿಲೆಯ ಮೂಲ ಬಣ್ಣವನ್ನೇ ಇನ್ನೂ ಕೂಡ ಹಾಗೆ ಉಳಿಸ್ಕೊಂಡಿರುವಂಥದ್ದು. ಸುಮಾರು 15 ವರ್ಷಗಳ ಹಿಂದೆ ಈ ಸ್ಥಳದಲ್ಲಿ ಚಿಕ್ಕದೊಂದು ಆಂಜನೇಯನ ವಿಗ್ರಹ ಇತ್ತು. ತದನಂತರ ಮಂತ್ರಾಲಯದ ಮಠದ ವತಿಯಿಂದ ಸುಮಾರು 5 ವರ್ಷಗಳ ಕೆಳಗೆ 108 ಅಡಿ ಎತ್ತರದ ಏಕಶಿಲಾ ಮೂರ್ತಿಯನ್ನ ಸ್ಥಾಪನೆ ಮಾಡಲಾಯಿತು. ಮಂತ್ರಾಲಯದ ಮಠದಿಂದಲೇ ಈ ಒಂದು ದೇವಾಲಯ ನಿರ್ಮಾಣ ಮಾಡಿರುವಂಥದ್ದು ವಿಶೇಷ. ಮಂತ್ರಾಲಯದ ದೇವರ ದರ್ಶನದ ನಂತರ 5 ದೇವಾಲಯಗಳನ್ನು ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ಮೊದಲಿಗೆ ಸಿಗುವಂಥ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನವನ್ನು ದರ್ಶನ ಮಾಡಿ ಮುಂದೆ 4 ದೇವಸ್ಥಾನಗಳನ್ನು ನೋಡಬಹುದು. ಮೊದಲಿಗೆ ಸಿಗುವಂಥ ಈ ಒಂದು ದೇವಾಲಯದ ಸಣ್ಣ ಪರಿಚಯವನ್ನು ನಿಮಗೆ ಮಾಡಿಕೊಟ್ಟಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಉಳಿದ 4 ದೇವಾಲಯಗಳ ಚಿತ್ರಣವನ್ನು ಜೊತೆಗೆ ಅಲ್ಲಿನ ವಿಶೇಷತೆಗಳ ಬಗ್ಗೆ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೇನೆ. ಈ ಒಂದು ವಿಡಿಯೋ ಬಗ್ಗೆ ತಮಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.